ಈ ರಾಜ್ಯ ಹೆದ್ದಾರಿ ಸ್ವರೂಪಿಯಾಗಿ ವಾಹನ ಸವಾರನ್ನ ಕಾಡ್ತಾ ಇದೆಯಂತೆ. ಯಾಕಂದ್ರೆ ಅಪ್ಪಿ ತಪ್ಪಿ ಆ ರಸ್ತೆಗೆ ಕಾಲಿಟ್ರೆ ನಮ್ಮ ಜೀವ ಇರುತ್ತಾ ಇಲ್ಲ ಅಂತ ವಾಹನ ಸವಾರರು ಪರದಾಡ್ತಿದ್ದಾರೆ, ಜೊತೆಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾವುದು ಆ ಹೆದ್ದಾರಿ? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅದು ರಾಜ್ಯ ಹೆದ್ದಾರಿ. ಆ ರಸ್ತೆ ಮೂಲಕವೇ ಬೆಂಗಳೂರು, ಹೈದರಾಬಾದ್, ಯಾದಗಿರಿ ಸೇರಿದಂತೆ ವಿವಿಧ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ರಹದಾರಿ. ಆದರೆ ಈ ಹೆದ್ದಾರಿಯು ವಾಹನ ಸವಾರರಿಗೆ ಸಾವಿನ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ಶಹಾಪುರ ನಗರದಿಂದ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕಿಸುವ ವನಮಾರಪಲ್ಲಿ ರಾಯಚೂರು ರಾಜ್ಯ ಹೆದ್ದಾರಿಯಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳೇ ಕಾಣಿಸ್ತಿವೆ. ಗುಂಡಿ ಗಂಡಾಂತರದಿಂದ ವಾಹನ ಸವಾರರು ಸಂಕಷ್ಟ ಎದುರಿಸುವಂತಾಗಿದೆ. ಸರ್, ರಾತ್ರಿ ಗುಂಡಿನೇ ಕಾಣಲ್ಲ. ಆದ ಕಾರಣಕ್ಕಾಗಿ ದೊಡ್ಡ ಅನಾಹುತಗಳು ಅನುಭವಿಸಿವಿ. ಒಂದೊಂದು ಸಾರಿ ಗ್ಲಾಸ್ ಹೊಡೆದೋಗಿದ್ದಾರೆ, ಗುಂಡಿಗಳಿಗೆ ಬಿದ್ದುಗೇಸಿ ನಾವು ರಾತ್ರಿ ಯಾದಗಿರಿಗೆ ಹೋಗಿ ಬರೋವತ್ತಿಗೆ ಆಗಲಿ, ಶಾಪುರಕ್ಕೆ ಹೋಗಿ ಬರೋವತ್ತಿಗೆ ಆಗಲಿ, ನಮ್ಮೂರಾಗಾದ್ರೆ ಜಗ್ಗಿ ಹದಗೆಟ್ಟು ಹೋಗ್ಬಿಟ್ಟವು ರಸ್ತೆ ಸರ್. ಆದ ಕಾರಣಕ್ಕೆ ಯಾರು ಕೂಡ ಸ್ಪಂದನೆ ಮಾಡುತ್ತಿಲ್ಲ. ಇಲ್ಲಿ ಬೇಕಲ್ಲೇ ಗುಂಡಿಗಳು ಬಿದ್ದುಬಿಟ್ಟವ. ಇದೇ ರಸ್ತೆಯಲ್ಲಿ ನಿತ್ಯವೂ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇವೆ. ಹಾಳಾದ ರಸ್ತೆಯಿಂದ ವಾಹನಗಳ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಸುಮಾರು 5 ವರ್ಷದಿಂದ ರಾಜ್ಯ ಹೆದ್ದಾರಿ ಹಾಳಾಗಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ನಲುಗಿ ಹೋಗಿದ್ದಾರೆ. ಮೂಲಭೂತ ಸೌಕರ್ಯಗಳಲ್ಲಿ ಮೇನ್ ಅಂತಂದ್ರೆ ರಸ್ತೆ ರೀ. ಯಾಕಂದ್ರೆ ಶಾಪುರ ಟು ಯಾದಗಿರಿ ದಿನಾ ತಿರುಗಾಡ್ತಾರೆ ನಮ್ಮ ಜನ. ರಾತ್ರಿ ಅಂತೂ ಏನು ಕಾಣಲ್ರಿ, ತೆಗ್ಗುಗಳು ಇಷ್ಟು ಶುದ್ಧ ತೆಗ್ಗಾವ್ರಿ ರೋಡಿಗೆ. ಅದನ್ನ ದಯವಿಟ್ಟು ಮುಚ್ಚಂತ ಒಂದು ಕಾರ್ಯ ಆಗ್ಬೇಕು. ಇಲ್ಲಿಂದ ಹಿಡ್ಕೊಂಡು ಯಾದಗಿರಿ ತಕಂದ್ರೆ ದೊಡ್ಡ ದೊಡ್ಡ ಗುಂಡಿಗಳವ, ಇದನ್ನ ಮುಚ್ಚಂತ ಕಾರ್ಯ ಆಗ್ಬೇಕಂತ ಅಲ್ಲಿ ತಮ್ಮಲ್ಲಿ ಮನವಿ. ಗ್ಯಾರಂಟಿ ಯೋಜನೆಗಳಿಗೆ ಮಹತ್ವ ನೀಡುವ ಸರ್ಕಾರ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ನೀಡಬೇಕಾಗಿದೆ. ಕೂಡಲೇ ಡಾಂಬರು ರಸ್ತೆ ನಿರ್ಮಾಣ ಮಾಡಿ ಅನುಕೂಲ ಮಾಡುವಂತೆ ವಾಹನ ಸವಾರರು ಒತ್ತಾಯಿಸಿದ್ದಾರೆ. ನಾಗಪ್ಪ ಮಾಲಿಪಾಟೀಲ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.